ನಮಸ್ತೆ. ಯಾವುದೇ ಭಾಷೆಯ ಬೆಳವಣಿಗೆಗೆ ಮೂಲವಾಗಿ ಶಬ್ದಗಳಿರ್ತಾವಲ್ಲ, ವರ್ಣ ಶಬ್ದ. ಆ ಶಬ್ದಗಳು ಹೆಂಗೆ ನಿರ್ಮಾಣ ಆಗ್ತವೆ ಅಂತಂದರೆ ಪ್ರತ್ಯಯಗಳು ಹತ್ತಿ ಶಬ್ದಗಳು ನಿರ್ಮಾಣ ಆಗ್ತವೆ. ಇಲ್ಲೊಂದು ಉದಾಹರಣೆ ತಗೊಂಡು ಅನೇಕ ಶಬ್ದಗಳ ನಿರ್ಮಾಣ ಹೆಂಗೆ ಮಾಡ್ಬೋದು ನೋಡ್ರಿ. ಸತ್ ಪ್ರತ್ಯಯದಿಂದ ನಿರ್ಮಾಣ ಆಗುವಂಥ ಪದಗಳಿವೆಲ್ಲ. ಸತ್ ಅಂತಂದರೆ ಒಳ್ಳೆಯದು ಅಥವಾ ಉತ್ತಮ. ಆ ಒಂದು ಸತ್ ಪ್ರತ್ಯಯದಿಂದ ಹತ್ಕೊಂಡು ಯಾವ ರೀತಿಯಾಗಿ ಪದಗಳು ರಚನೆ ಆಗಿದ್ದಾವೆ ಕನ್ನಡದೊಳಗೆ ನೋಡ್ರಿ. ಸತ್ ಅಧಿಕ್ ಆಚಾರ ಸದಾಚಾರ, ಸತ್ ಅಧಿಕ್ ಭಾವ ಸದ್ಭಾವ, ಸತ್ ಅಧಿಕ್ ಮೋಹ ಸನ್ಮೋಹ, ಸತ್ ವಿವೇಕ ಸದ್ವಿವೇಕ, ಸತ್ ಚಾರಿತ್ರ್ಯ ಸಚ್ಚಾರಿತ್ರ್ಯ, ಸತ್ ಮಾರ್ಗ ಸನ್ಮಾರ್ಗ, ಸತ್ ವರ್ತನೆ ಸದ್ವರ್ತನೆ, ಸತ್ ನಡತೆ ಸನ್ನಡತೆ, ಸತ್ ವಾಣಿ ಸದ್ವಾಣಿ, ಸತ್ ಗುಣ ಸದ್ಗುಣ, ಸತ್ ಧರ್ಮ ಸದ್ಧರ್ಮ, ಸತ್ ಪಥ ಸತ್ಪಥ, ಹಾಗೆ ಸತ್ ಕಾಮ ಸತ್ಕಾಮ, ಸತ್ ಕರ್ಮ ಸತ್ಕರ್ಮ, ಸತ್ ವಿನಯ ಸದುವಿನಯ, ಸತ್ ಸಂಗ ಸತ್ಸಂಗ, ಸತ್ ಆನಂದ ಸದಾನಂದ, ಸತ್ ಶಿವ ಸದಾಶಿವ, ಸತ್ ವಿನಿಯೋಗ ಸದ್ವಿನಿಯೋಗ, ಸತ್ ಪಾತ್ರ ಸತ್ಪಾತ್ರ, ಸತ್ ಜನ ಸಜ್ಜನ, ಸತ್ ಪಾತ್ರ ಸತ್ಪಾತ್ರ ಆಯಿತಾ. ಸತ್ ಮಿತ್ರ ಸನ್ಮಿತ್ರ, ಮತ್ತು ಸತ್ ಗತಿ ಸದ್ಗತಿ. ಹೀಗೆ ಸಾವಿರಾರು ಪದಗಳ ನಿರ್ಮಾಣವನ್ನು ಈ ಸತ್ ಪ್ರತ್ಯಯ ಹಚ್ಚಿ ನಿರ್ಮಾಣ ಮಾಡಬಹುದು. ನನಗೀಗ ಇಷ್ಟೇ ನೆನಪಾಗಿರೋದು, ಇಷ್ಟನ್ನು ನಾನಿಲ್ಲಿ ಬರೆದಿರೋದು. ತಮಗೆ ನೆನಪಿದ್ದರೆ ಇಂಥ ಶಬ್ದ ಭಂಡಾರ ರಚನೆಯೊಳಗೆ ಪ್ರತಿಯೊಬ್ಬ ಕನ್ನಡಿಗ ತೊಡಗಬೇಕು. ಆವಾಗ ನಮ್ಮ ಭಾಷೆ ಬೆಳವಣಿಗೆ ಆಗೋದು, ಉಳಿಯೋದು. ಬಳಸಬೇಕು, ಬರೀ ಬೆಳವಣಿಗೆ ಮಾಡೋದಲ್ಲ. ಪುಸ್ತಕದಲ್ಲಿ ಅದನ್ನು ಮಾತುಗಳಲ್ಲಿ ಬಳಸಬೇಕು. ಸದಾ ಬಳಸಿದಾಗ ನಮ್ಮ ಕನ್ನಡ ಭಾಷೆ ಅನುಗಾಲ ವ್ಯತ್ಯಯವಾಗದಂತೆ, ಸ್ಥಿತ್ಯಂತರಗಳಾಗದಂತೆ ರಚನೆಯಲ್ಲಿ ಬರೋದರಿಂದ ಉಳೀತದೆ ಅಂತ ಹೇಳ್ತಾ ಧನ್ಯವಾದ.